ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಪ್ಪ ಮಗನ, ನೀನು ಹೆಂಡತಿಗೆ ಒಂದಿಟ್ಟು ಹೇಳಪ್ಪ, ನನಗೆ ಬಚ್ಚಲಿಗೆ ಒಂದು ಸ್ವಲ್ಪ ಬಿಸಿನೀರು ಹಾಕೋ ಅಂತ. ಯಾಕಬೇ ನೀನ ಹೇಳು, ಆಕಿ ಏನು ದೂರದಾಳ, ಇಲ್ಲೇ ನಿಂತಾಳಲ್ಲ. ರೀ, ನಾನೆಲ್ಲ ಬಚ್ಚಲಿಗೆ ನೀರು ಹಾಕೇನಿ, ಬಟ್ಟಿನೂ ಹಾಕೇನಿ ಅಂತ ಹೇಳ್ರಿ ನಿಮ್ಮ ಅವ್ವಗ. ಯಪ್ಪ, ನಾನು ಅಕ್ಕಿಗೆ ಒಗ್ದಿರೋದು ಕೆಂಪನ್ ಟವಲ್ ಇಡು ಅಂತ ಹೇಳಿದ್ದೆ, ಯಾವುದೇ ಬಿಳೆ ಟವಲ್ ಇಟ್ಟಾಳ ನೋಡು. ರೀ, ನಾನು ಒಗ್ದಿರೋದ ಇಟ್ಟಿರೋದು. ಆಮೇಲೆ ನಮ್ಮನೆ ಬಿಳೆ ಯಾವ ಟವಲ್ ಇಲ್ಲ ಅಂತ ಹೇಳ್ರಿ ನಿಮ್ಮಮ್ಮಗ. ಒಗ್ದಿರೋ ಟವಲೇ ಇಟ್ಟ, ನಿಮ್ಮ ಮಡಿ ಟವಲೇ ಇಡ್ಬೇಕು ಅಂತ ನನಗೂ ಗೊತ್ತು. ಯಾಕಬೇ ಇಬ್ರು ಹಿಂಗೆ ಮಾಡಕತ್ತೀರಿ, ಒಬ್ರಿಗೊಬ್ರು ಮಾತಾಡಕತ್ತಲ್ಲ. ಏನಬೇ ನೀವು ಸಣ್ಣ ಹುಡ್ರು ನಿಮ್ಮಂಗೆ ಮಾಡೋದಿಲ್ಲ ನೋಡು. ನನಗೆ ಗೊತ್ತಾಯ್ತಪ್ಪ, ನನಗೆ ಯಾರ ಹತ್ರ ಹೆಂಗಿರ್ಬೇಕು ಅಂತ ಗೊತ್ತೈತಿ, ನೀನೇ ಹೇಳೋದು ಬೇಕಾಗಿಲ್ಲ. ನನಗೂ ಏನಂತ ಹರ್ಕತ್ತಿಲ್ಲ ರೀ, ಮೈ ಮೇಲೆ ಬಿದ್ದು ಮಾತಾಡ್ಸೋ ಅಂಥದ್ದು. ನಾನೇನು ಮಾಡಿ ತಪ್ಪು ಮಾಡಿಲ್ಲ. ಕೊಟ್ಟಿರೋದೊಂದು ತೊಗರಿ ಬೇಳೆ, ಅದನ್ನು ಅವತ್ತು ಸಾಯಂಕಾಲನ ಬಂದು ಕೊಟ್ಟು ಹೋದ್ರು ಅವ್ರು. ಹೇಳ್ರಿ ನಿಮ್ಮಮ್ಮಗ. ನಾನು ಮೈ ತೊಗೊಂಬರ್ತಾನೆ, ಅಷ್ಟೊತ್ತಿಗೆ ದೇವ್ರ ಮನೆ ಸಾಮಾನೆಲ್ಲ ರೆಡಿ ಮಾಡಕ್ಕೆ ಹೇಳು, ದೇವ್ರ ಮನೆ ಸ್ವಚ್ಛ ಮಾಡಕ್ಕೆ ಹೇಳು. ಹಂಗೆ ದೇವ್ರ ಪೂಜೆ ಮಾಡೋದ್ರಾಗನ ನಾಷ್ಟಕ್ಕೆ ರೆಡಿ ಮಾಡಕ್ಕೆ ಹೇಳು. ಹೇಳೇನು ನೋಡಿ ನಿನಗೆ. ನಾವು ನಾಷ್ಟಕ್ಕೂ ರೆಡಿ ಮಾಡೇನಿ, ದೇವ್ರ ಮನೇನು ಸ್ವಚ್ಛ ಮಾಡೇನಿ, ದೇವ್ರ ಪೂಜೆ ಹೂವು ತಂದಿಟ್ಟೇನಿ. ಕೇಳಿಸ್ತೇನ್ರಿ ನಿಮಗೆ? ಕೇಳಿದ್ರೆ ಹೇಳ್ರಿ. ಮೈ ತೊಗೊಂಬರ್ತಾನೆ. ಏನ ನಮ್ಮ ಅವ್ನ ಜೊತೆ ಜಗಳ ನಿನಗೆ? ನಮ್ಮ ಅವ್ಗ ವಯಸ್ಸಾಗೈತಿ, ಹಂಗ ಒಂದು ಸ್ವಲ್ಪ ಸಣ್ಣ ಹುಡುಗಿ ಮಾಡ್ದಂಗೆ ಮಾಡ್ತಾಳ. ನೀನು ಹಂಗ ಮಾಡ್ತೀಯಲ್ಲ, ಅವ್ರಿಗೆ ಸರಿಗಟ್ಟಿ. ನೋಡ್ರಿ, ನೀವು ಅತ್ತಿ ಸೊಸಿ ಜಗಳದ ನಡುವೆ ಎಂಟ್ರಿ ಆಗಂಗಲ್ಲ. ಎಂಟ್ರಿ ಆದ್ರೆ ಮಾತ್ರ ಪರಿಣಾಮ ನೆಟ್ಟಿಗಿರಲ್ಲ. ನಾನು ಈಗ ಹೇಳಿರ್ತೇನೆ ನಿಮಗೆ. ನನಗ ಪರಿಣಾಮ ನೆಟ್ಟಿಗಿರಲ್ಲ ಅಂತಾಳ. ಮಾಡ್ತಾನೆ ತಡಿ, ಇವ್ರಿಬ್ರಿಗೂ ಮತ್ತೆ ಜಗಳ ಹಚ್ತಾನೆ. ಅಪ್ಪ ದೇವ್ರೆ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನನ್ನ ಸೊಸಿಗೆ ಒಳ್ಳೆ ಬುದ್ಧಿ ಕೊಡಪ್ಪ. ನೀ ನೋಡಿದ್ರೆ ನನ್ನ ಸೊಸಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೆ ಅಂತ ಬೇಡ್ಕೊಳಕತ್ತಿ. ಆದ್ರೆ ಅಕ್ಕಿ ನೋಡಲ್ಲಿ ಅವ್ರ ಅಮ್ಮಗೆ ಫೋನ್ ಮಾಡಿ ನಿನ್ನನ್ನು ಆಡ್ಕೊಳಕತ್ತಾಳ. ಅವ್ರ ಅವ್ವಗೆ ಫೋನ್ ಮಾಡಿ ನನ್ನ ಬಗ್ಗೆ ಆಡ್ಕೊಳಕತ್ತಾಳ ಆಕಿ. ಹೂನಬೇ, ನಮ್ಮ ಅತ್ತಿ ಕಣ್ ಕಾಣೋದಿಲ್ಲ, ಬಿಡೋದಿಲ್ಲ, ವಟ ಅಂತಾಳ ಎಲ್ಲದಕ್ಕೂ. ಯಾರಿಗೂ ಏನೂ ಒಂದು ಸಹಾಯ ಮಾಡಂಗಿಲ್ಲ. ಅಕ್ಕಪಕ್ಕದ ಜನರಿಗೆ ಅವ್ರ ಹತ್ರ ಒಂದು ನಿಮಿಷ ಮಾತಾಡ್ಕೊಂತ ನಿಲ್ಲಂಗಿಲ್ಲ. ಹಂಗ ಕವ ಅಂತ ಅಂತಿರ್ತಾಳ. ಸಾಕಾಗ್ಬಿಟ್ಟತಿ ನನಗಂತೂ ಈಕಿ ಕೈಯಾಗ. ಎಲ್ಲರ 4 ದಿನ ಹೊಕ್ಕಾಳನ ಅಂದ್ರೆ ಎಲ್ಲೂ ಹೋಗಲ್ಲ, ಬಿಡಲ್ಲ. ನನ್ನ ತವ್ರ ಮನೆ ಕಳ್ಸೋದಿಲ್ಲ. ಯಾವಾಗ ಹೊಕ್ಕಾಳನ ಈಕಿ ಅಂತಂದು ಬಾಯಿಗೆ ಬಂದಂಗೆ ಬಯಕತ್ತಾಳ ಬೇ ನಿನಗೆ ಆಕಿ. ಮಾಡ್ತಂತಡಿ ಆಕಿಗೆ, ಪೂಜೆ ಮಾಡಿ ಬಂದು ಕೈ ತಗಂತಾನೆ ಆಕಿಗೆ. ಅವ್ರ ಅವ್ವಗೆ ಫೋನ್ ಮಾಡಿ ನನ್ನ ಬಗ್ಗೆನ ಆಡ್ಕೊಳ್ಳೋಷ್ಟು ದೊಡ್ಡಕ್ಕಾಗ್ಬಿಡ್ಲ ಆಕಿ. ಮಾಡ್ತಾನೆ ಆಕಿ, ಬರ್ತಂತಡಿ ಈಗ. ಲಕ್ಷ್ಮಿ, ಯಾವಾಗಾರ ನೋಡು ಅಡ್ಗೆ ಮನೆಯಾಗ ಇರ್ತೀಯಲ್ಲ ನೀನು. ನಮ್ಮಪ್ಪ ಒಬ್ಬ ದೊಡ್ಡ ರಾಜ್ಕುಮಾರ ಮದುವೆ ಮಾಡ್ಕೊಟ್ಟಿದ್ರ ಆರಾಮಾಗಿ ತೂಗು ಎಲೆ ಮೇಲೆ ಕುತ್ಕೊಂಡು ತೂಗ್ತಿದ್ದೆ. ನಿನ್ನಂತ ನೀ ಮದುವೆ ಮಾಡ್ಕೊಟ್ಟಾನಲ್ಲ, ಅದಕ್ಕೆ 3 ಹೊತ್ತು ಅಡುಗೆ ಮನೆ ಶಟ್ಟಿತಿರ್ತಾನೆ. ಹುಚ್ಚಿ, ಅಲ್ಲಿ ನಮ್ಮವ್ವ ನಿನ್ನ ಬಗ್ಗೆ ಹೆಂಗೆ ಆಡ್ಕೊಳಕತ್ತಾಳ ಗೊತ್ತಾ? ಪಕ್ಕದ ಮನೆ ರಾಜಕ್ಕನ ಹತ್ರ. ನೋಡು, ಮೊನ್ನೆ ನಿನ್ನ ಇದ್ರಿಗೆ ರಾಜಕ್ಕನ ಬೈದು ತಾನ ಹೋಗಲ್ಲಿ ನಿನ್ನ ಬಗ್ಗೆ ಆಡ್ಕೊಳಕತ್ತಾಳ ರಾಜಕ್ಕನ ಹತ್ರ. ನಾನು ಸೊಸಿ ಹೇಳಿದ ಕೆಲಸ ಮಾಡೋದಿಲ್ಲ, ನೆಟ್ಟಿಗೆ ಅಡುಗೆ ಮಾಡೋದಿಲ್ಲ, ನೆಟ್ಟಿಗೆ ಒಂದು ಚಾನು ಮಾಡ್ಕೊಡೋದಿಲ್ಲ, ಒಂದು ಹೇಳಿದ್ರೆ ಇನ್ನೊಂದು ಮಾಡ್ತಾಳ, ನನಗೆ ಕರೆಕ್ಟಾಗಿ ಕಣ್ ಕಾಣಿಸೋದಿಲ್ಲ ಅಂತಂದು ಏನಾರ ಮೋಸ ಮಾಡ್ತಾಳೆ ನನಗೆ ಅಂತ ನಿನ್ನನ್ನು ಆಡ್ಕೊಳಕತ್ತಾಳ. ನಾನು ಇಷ್ಟೆಲ್ಲ ಮನಿ ಚಾಕ್ರಿ ಮಾಡಿದ್ರು ಮತ್ತು ನಿಮ್ಮ ಅಮ್ಮ ನನ್ನ ಬಗ್ಗೆ ಆಡ್ಕೊಂತಾಳ. ಅದು ರಾಜಕ್ಕನ ಹತ್ರ ಮಾಡ್ತಂತಡಿ. ಅತ್ತಿಯಾರ ಎಲ್ಲದಿರಿ? ಇಬ್ರು ಅತ್ತಿ ಸೊಸಿ ಸೇರ್ಕೊಂಡು ನಂದ ತಲೆ ಕೆಡ್ಸಿದ್ರಲ್ಲ, ನನಗ ಪರಿಣಾಮ ನೆಟ್ಟಿಗಿರಲ್ಲ ಅಂದೋಕಿ ಎಲ್ಲ ಲಕ್ಷ್ಮಿ ನೀನು. ಈಗ ನೋಡಿ, ಇಬ್ರು ಹೆಂಗ್ ಜಗಳ ಮಾಡ್ತೀರಿ ಅಂದ್ರೆ ನಿಮ್ದ ಪರಿಣಾಮ ನೆಟ್ಟಿಗಿರೋದಿಲ್ಲ. ಯಾಕ ಅತ್ತಿ ಸೊಸಿ ಜಗಳ ಮಾಡದ್ಬಿಟ್ಟು ಸುಮ್ಮನೆ ಕುಂತಾರಲ್ಲ, ಕೇಳಂತಡಿ. ಯಪ್ಪನ ಮಗನ ಬಂದ್ಯಾ? ಚಲೋ ಆತು ಬಂದದ್ದು. ಒಂದೀಟ ನಾಷ್ಟಾಕ್ ಏನ್ ಮಾಡ್ಯಾಳ ನೋಡಪ್ಪ, ನೋಡೊಂದೀಟ ಅಕ್ಕೆಂಬ ಹೋಗ. ನಾನ್ ತಗೊಂಬರ್ಬೇಕಾ? ಮಗ ಆಗಿ ಒಂದು ತಾಯಿ ಸೇವೆ ಮಾಡಲ್ ನೋಡಿ ಬಾಡ. ತಾಂಬರ್ತಾನ ತಡಿ ಅವೇ, ಯಾಕೆ ಹಂಗೆ ಮಾಡ್ತಿದ್ದಿ? ತಾಳಬೇ ತಗತಿನ್ನು. ಮಧ್ಯಾಹ್ನಕ್ಕೆ ಒಂದಿಟ್ಟು ಅಡುಗೆ ಮಾಡಿಬಿಡ್ರಿ. ಇದನ್ನ ಮಾಡಿಟ್ಟಾನೆ, ಏನದು ರೊಟ್ಟಿ ಮಾಡಿಟ್ಟಾನೆ. ಪಲ್ಯ ಸಾರು ಅನ್ನ ಮಾಡಿಬಿಡ್ರಿ. ನಿಮ್ಮ ರೊಟ್ಟಿ ಮಾಡಕ್ಕೆ ಬರಲ್ಲ ಅಂದ್ರೆ ರೊಟ್ಟಿ ಒಂದು ಮಾಡಿಟ್ಟಾನೆ. ನಾನು ಮಾಡ್ಬೇಕಾ ಸಾರು ಪಲ್ಯ ಅನ್ನನ? ನೀನು ಯಾಕೆ ಮಾಡೋದಿಲ್ಲ? ನೀವೇ ಹೇಳಿದ್ರಲ್ರಿ ಅತ್ತಿಯವರು ರಾಜಕ್ಕನ ಹತ್ರ ಆಡ್ಕೊಂಡ್ರೆ ನನ್ನ ಬಗ್ಗೆ ನಾನು ಅಡುಗೆ ಚಲೋ ಮಾಡಲ್ಲ ಅಂತ. ಅದಕ್ಕೆ ಯಾಕೆ ಅಂತ, ಪಾಪ ವಯಸ್ಸಾದರು, ವಯಸ್ಸಾದ ಕಾಲದಾಗ ರುಚಿ ಅಡುಗೆ ಉಣ್ಲಿ ಅಂತ ನೀವು ಮಾಡಾಕ್ರಿ ಮಗ. ಯಪ್ಪ ಮಗನ, ಹಂಗ ಇದನ್ನ ಮಾಡ್ಬಿಡಪ್ಪ, ಒಂದು ಕಪ್ ಚಾ ಒಂದು ಮಾಡ್ಕೊಂಬಂದ್ಬಿಡಪ್ಪ, ಪುಣ್ಯ ಬರ್ತತಲ್ಲ ನಿನಗೆ. ಅಲ್ಲ ಬೇ, ಎಲ್ಲ ನನಗ ಹೇಳ್ತೀಯಲ್ಲ ಬೇ, ಈ ಲಕ್ಷ್ಮಿಗೆ ಹೇಳು. ಅಲ್ಲ ಬಾಡ್ಯ, ನೀನ ಹೇಳಲಿಲ್ಲ ನಕ್ಕೆ ಅವ್ರ ಅವ್ವಗೆ ಫೋನ್ ಮಾಡಿ ನನ್ನ ಆಡ್ಕೊಳಕತ್ತಾಳ ಅಂತ. ಮತ್ತೀಗ ಅಕ್ಕಿಗೆ ಹೇಳಿ ಮತ್ತೆ ಅಕ್ಕಿ ಕೂಟ ಅನಿಸ್ಕೋಬೇಕ ನಾನು. ನನಗೇನು ಅಂತ ಕರ್ಮ ಬಂದತಿ. ಮಗದಿಯಲ್ಲಿ ನೀನು ಗಟ್ಮುಟ್ಟದಿ, ಹೋಗಿ ಒಂದು ಕಪ್ ಚಾ ಮಾಡ್ಕೊಂಬ. ಇದೇನಪ್ಪ ನನಗೆ ಉಲ್ಟಾ ಹೊಡಿಯಕತ್ತತಿ. ಅಲ್ಲ ಬೇ, ಅಕ್ಕಿ ನಿನ್ನ ಆಡ್ಕೊಂತಾಳ ಅಂದ್ರೆ ನೀ ಆಕಿಗೆ ಬೈಯಬೇ, ಒಂದು ಮಾತು ಬುದ್ಧಿ ಮಾತು ಹೇಳು. ಅದು ಬಿಟ್ಟು ಏನು ಎಲ್ಲ ಕೆಲಸ ನನಗ ಹೇಳಕತ್ತಿಯಲ್ಲ ನೀನು? ನಾನು ಯಾರಿಗೂ ಬುದ್ಧಿ ಹೇಳೋದಿಲ್ಲಪ್ಪ. ಇಲ್ಲಿ ಬುದ್ಧಿ ಹೇಳಿಸ್ಕೊಳೋ ಸಣ್ಣರು ಯಾರು ಇಲ್ಲ. ಹೋಗಿ ಬಡ ಒಂದು ಕಪ್ ಚಾ ಮಾಡ್ಕೊಂಬ, ಮಾತಾಡ್ಕೊಂತ ನಿಲ್ಲದ. ಲಕ್ಷ್ಮಿ, ನಮ್ಮವ್ವ ವಯಸ್ಸದಕ್ಕಿ ಒಂದು ಮಾತು ಅಂತಾಳ, ಅದನ್ನೇ ದೊಡ್ಡದು ಮಾಡ್ಕೊಂತ ಕುಂದ್ರದಲ್ಲ. ಹೋಗಿ ಒಂದು ಕಪ್ ಚಾ ಮಾಡ್ಕೊಂಬ. ಏಯ್,
ನಾನು ಆಕೆ ಮಾಡಿರೋ ಚಹಾ ಕುಡಿಯೋದಿಲ್ಲ. ಆಕೆ ಹತ್ರ ಅನಿಸ್ಕೊಂಡು ಚಹಾ ಮಾಡಿಸ್ಕೊಂಡು ಕುಡಿಯೋ ಅಂತ ಗತಿ ಇನ್ನೂ ನನಗೆ ಬಂದಿಲ್ಲ. ಹೋಗಿ ಚಹಾ ಮಾಡ್ಕೊಂಬರ್ತೀಯ ಇಲ್ಲ? ಇದ್ದೀಯನಪ್ಪ ಒಳ್ಳೆ ನನಗೆ ಎಲ್ಲ ಉಲ್ಟಾ ಹೊಡ್ಯಾಕತ್ತತಿ. ಹಾಂ ನಿನ್ನ ಹೋಗಿ ಬಡಾನ ಒಂದು ಲೋಟ ನೀರು ತಂದ್ಕೊಟ್ಟು ಹಂಗೆ ಚಹಾ ಕಿಡು. ತರ್ತಾನೆ ತಡಿ, ತಗೊಳಬೆ ನೀರು. ಚಹಾ ಕಿಡು ನಡಿ ಹಂಗ. ರೀ, ಚಹಾ ಪುಡಿ ಕಲ್ಲಿ ಆಗೈತಿ, ಚಹಾ ಪುಡಿ ತಂದು ಚಹಾ ಮಾಡ್ರಿ. ಈಗ ನಾನು ಬಿಸ್ಲಾಗ ಅಡ್ಡಾಡ್ಕೊಂತ ಹೋಗ್ಬಾರ್ದಲ್ದ ಮತ್ತೆ ಬಂದು ಚಹಾ ಮಾಡ್ಬೇಕ ನಾನು? ಮಾಡ್ಬೇಕು ಮತ್ತೆ. ನೀವ ಮೊದಲು ಹೇಳಿದ್ದು ಆ ರಾಜಕ್ಕನ ಮುಂದೆ ಅತ್ತಿಯಾರ ನನ್ನ ನಾಡ್ಕೊಂತಿದ್ರು ಚಾನು ಚಲೋ ಮಾಡಲ್ಲ ಅಂತ. ಈಗ ಮಾಡ್ರಿ. ಏ ಲಕ್ಷ್ಮಿ, ಯಾಕ ಜಾಸ್ತಿ ಮಾಡಕತ್ತೀಯಲ್ಲ? ಕೋಲ್ ತಗೊಳ್ಳೆ ಒಂದು. ಕೆಲಸ ಮಾಡ್ಬೇಕಲ್ಲ, ನಾನು ಬೆಳಗ್ಗೆಯಿಂದ ನೋಡಕತ್ತೇನೆ ಇಬ್ರು. ನನಗ ಹೇಳಕತ್ತೀರಿ ಏನ ಬಿಡು ಅತ್ಲ ಸಿಟ್ಟೆಗ್ಯಾರ ಅಂತ ಒಂದು ಇಟ್ಟು ಮಾಡಿದ್ದಕ್ಕೆ ಹಂಗೆ ಏನದು ಚಹಾ ಮಾಡ್ಕೊಡು, ನೀರು ತಂದು ಕೊಡು, ತಿಂಡಿ ಮಾಡ್ಕೊಡು, ಸಾರು ಮಾಡು, ಪಲ್ಯ ಮಾಡು. ಇದನ್ನ ಯಾರ್ದಾರ ಮನೆ ಗಂಡಸ್ರು ಮಾಡ್ತಾರೆ ಇಂಥ ಕೆಲಸನ? ಏಯ್ ಬಡ್ಯ, ಯಾರ ಮನೆಗೂ ಗಂಡಸ್ರಿಂತ ಕೆಲಸ ಮಾಡೋದಿಲ್ಲ ಗೊತ್ತೈತ್ ನಮಗೂ. ಮತ್ತು ನನಗೆ ಯಾಕೆ ಹೇಳಕತ್ತೀರಿ ಇಬ್ರು? ಗೊತ್ತೈತಿಲ್ಲ ಯಾವ ಮನೆಗೂ ಗಂಡಸ್ರಿ ಎಲ್ಲ ಕೆಲಸ ಮಾಡೋದಿಲ್ಲ, ಹೆಣ್ಮಕ್ಳ ಮಾಡೋದು ಅಂತ. ಯಾವ ಮನೆಗೂ ಗಂಡಸ್ರು ಅತ್ತೆ ಸೊಸಿಗೆ ತಂದಿಡೋದಿಲ್ಲ, ಇದು ಗೊತ್ತಿರ್ಲಿ ನಿಮಗೆ. ನಾನೇನು ತಂದಿಟ್ಟೇನೆ ಇಬ್ರು ನಡುವೆ? ನೀವೇನು ತಂದಿಟ್ಟಲ್ ಬಿಡ್ರಿ, ಗೊತ್ತೈತ್ ನಮಗೆ. ಬೇಯ್, ನನ್ಗೆ ಗಬಿ ಹೊಡ್ಯಾಕತಿ? ಬಾಡೆ, ಯಾವ ಮನೆಗೂ ಗಂಡಸ್ರಿಂತ ಕೆಲಸ ಮಾಡೋದಿಲ್ಲ ಅನ್ನೋದು ಗೊತ್ತಾಗತಿ. ಅತ್ತೆ ಸೊಸಿ ನಡು ತಂದಿಡ್ಬಾರ್ದು ಅನ್ನೋದು ಗೊತ್ತಾಗಲ್ಲ ನಿನಗೆ. ನಾವೇನ ಜಗಳ ಮಾಡಿದ್ವಿ, ಹೌದು. ಈಗ ಇನ್ನೊಂದು ತಾಸಿಗೆ ಬಂದು ಎಕ್ಕಿದ್ವಿ, ಮತ್ತೆ ಬಂದು ನಮ್ಮ ನಡುವೆ ಕಡ್ಡಿ ಅಲ್ಲಾಡ್ಸಕತ್ತೀಯ. ಹೌದು, ಮನೆ ಫೋನ್ ಕರೆನ್ಸಿ ಕಾಲಿಗೆ ಎಷ್ಟು ದಿನ ಆಗೈತಿ ಗೊತ್ತೈತೆ ನಿನಗೆ? ಮತ್ತು ಯಾವ ಮನೆ ಗಂಡಸ್ರು ಅತ್ತೆ ಸೊಸಿ ನಡು ತಂದು ಜಗಳ ಆಡ್ತಾರ? ಮನಿ ಮಗ ನೀವ ಅತ್ತಿ ಸೊಸಿ ನಾನು ಒಂದು ಮಾಡೋದು ನೋಡ್ಬೇಕು. ಅದು ಬಿಟ್ಟು ಇಬ್ಬರು ನೋಡು ಜಗಳ ತಂದಿಡೋದು ನೋಡಕತ್ತೀರ. ಫೋನ್ಯಾಗ ಕರೆನ್ಸಿ ಖಾಲಿಯಾಗಿ 4 ದಿನ ಆಗೈತಿ. ಆಕೆ ಅವ್ರವು ಫೋನ್ ಮಾಡಿ ನನ್ನ ನಾಡ್ಕೊಂತಾಳ. ಇವತ್ತಿನವರೆಗೂ ಆಕೆ ಅವ್ರವು ಫೋನ್ ಮಾಡಿ ನಾನು ಒಂದು ದಿನನೂ ಬೈಕೊಂಡಲ್ಲ, ಗೊತ್ತೈತೆ ನನಗದು ಏನನ್ನೋದು ಗೊತ್ತೈತಿ. ಇನ್ನೇಮ್ಮೆ ಯಾವಾಗಾರ ಬಂದು ಆಕಿ ಬಗ್ಗೆ ನನ್ನ ಹತ್ರ ಫಿಟ್ಟಿಂಗ್ ಇಡು ನೀನು, ಅವಾಗೈತಿ ನಿನಗೆ. ಯಾವತ್ತರ ನಿಮ್ಮಮ್ಮ ಹೊರಗಿನ ಜನರ ಜೊತೆಗೆ ಬೆರ್ತಿರೋದು ಮಾತಾಡಿರೋದು ನೋಡಿರ ನೀವು? ಮನೆಗೆ ಯಾರ ಬಂದ್ರೆ ಸೇರೋದಿಲ್ಲ ಅಂಥದ್ದು ಆ ರಾಜಕ್ಕನ ಹತ್ರ ಹೋಗಿ ನನ್ನ ಬಗ್ಗೆ ಆಡ್ಕೊಂತಾರ ನಿಮ್ಮಮ್ಮ. ಹಂಗೇನಾರಿದ್ರು ನೇರಿ ನನಗೆ ಹೇಳ್ತಾರ ಹೊರ್ತು ಹೋಗಿ ಮಂದಿ ಇದ್ರಿ ನನ್ನ ಬಗ್ಗೆ ಆಡ್ಕೊಳೋದಿಲ್ಲ. ಅದು ಅಲ್ಲದೆ ರಾಜಕ್ ನಿನ್ನೆನ ಊರಿಗೆ ಹೋಗ್ಯಾಳ ಗೊತ್ತಾ? ಹೌದಾ? ರಾಜಕ್ಕಲ್ಲ ಊರಿಗೆ ಹೋಗ್ಯಾಳ? ಅಯ್ಯೋ ದೇವರೇ, ಈ ಫೋನ್ಯಾಗ ಕರೆನ್ಸಿ ಖಾಲಿ ಆಗಿರೋದು ಗೊತ್ತಿಲ್ಲ ನನಗೆ. ನಡಿ ನೋಡ, ಇವತ್ತ ಲಾಸ್ಟ್. ಇನ್ಮೇಲೆ ಏನಾರ ಬಂದು ಅತ್ತಿ ಸೊಸಿ ನೋಡು ಜಗಳ ಹಚ್ಚಿದ್ರ ಮತ್ತು ನಿಂದು ಪರಿಣಾಮ ನೆಟ್ಟಿಗಿರೋದಿಲ್ಲ ನೋಡ್ಕೊಂಡ್ರು. ನಾ ನಿಮಗೆ ಆಗ್ಲೇ ಹೇಳೋಗಿದ್ದೆ, ನಮ್ಮ ಅತ್ತಿ ಸೊಸಿ ನೋಡು ಬರಬೇಡ್ರಿ, ನಿಮ್ಮ ಪರಿಣಾಮ ನೆಟ್ಟಿಗಿರಲ್ಲ ಅಂತ. ಈಗ ಬಂದಿರಲ್ಲ, ಅನ್ಭವಿಸ್ರಿ. ಆತ್ ಬಿಡು, ಈಗ ತಪ್ಪಾತು. ನಾನೇನೋ ಒಂದು ಮಾಡಕ್ ಹೋದೆ, ಅದು ಏನೋ ಇನ್ನೊಂದು ಆತು. ಬಿಡ್ರಿ, ಅತ್ತಿ ಸೊಸಿ ಒಂದೇ ಆದ್ರಲ್ಲ ಅಷ್ಟ ಸಾಕು. ಓಯ್, ಇನ್ನೂ ಇಲ್ಲಿಗೆ ಮುಗ್ದಿಲ್ಲ, ಹೋಗು. ಆಕೆ ರೊಟ್ಟಿ ಮಾಡ್ಯಾಳ, ಪಲ್ಯ ಸಾರು ಅನ್ನ ಇವತ್ತು ನೀರ ಮಾಡ್ಬೇಕು. ನಾನು ಯಾಕವ್ವ ಮಾಡ್ಲಿ? ನಮ್ಮ ನಡು ಫಿಟ್ಟಿಂಗ್ ಇಟ್ಟು ಜಗಳ ಮಾಡ್ಲಿ ಇವರು ಅಂತ ನೋಡಿದ್ರಲ್ಲ ನೀವು, ಅದಕ್ಕೆ ಈಗ ಹೋಗಿ ಮಾಡ್ರಿ ಕೆಲಸನ. ಶಿಕ್ಷೆ ಇದು ನಿಮಗಿದು. ನಾನು ಅವಾಗ ಹೇಳ್ದೆ ನಮ್ಮ ನಡು ಬರಬೇಡ್ರಿ, ಪರಿಣಾಮ ನೆಟ್ಟಿಗಿರಲ್ಲ ಅಂತ. ಈಗ ಅನ್ಭವಿಸ್ರಿ. ಮಾಡಿದ್ದುಣ್ಣೋ ಮಾರಾಯ, ನಾನು ಮಾಡಿದ ತಪ್ಪಿಗೆ ಅನ್ಭವಿಸ್ಬೇಕೀಗ. ಮಾಡ್ತಾನೆ ತಡಿ, ಅಡುಗೆನ ಕಡ್ರ ಬಿಡ್ರ ಮಾಡ್ತೀನಿ, ಅದನ್ನ ತಿನ್ಲಿ ಅತ್ತಿ ಸೊಸಿ. ಮಾಡ್ತಾನೆ ಬಿಡು, ಅದೇನು ಸಾರು ಪಲ್ಯ ಮಾಡೋದು ದೊಡ್ಡದಲ್ಲ, ಕುಕ್ಕರ್ನಾಗ ಅನ್ನ ಇಟ್ರಾತ್. ಚಲೋ ಮಾಡಲಿಲ್ಲ ಅಂದ್ರೆ ಮತ್ತೆ ಮಾಡಕ್ಕೆ ಹಚ್ತಾನೆ.